ತಾಳಿಕೋಟೆ ಪ್ರಜಾಸೌಧ ಸ್ಥಳ ವಿವಾದ 43ನೇ ದಿನಕ್ಕೆ ಕಾಲಿಟ್ಟ ಧರಣಿ ಸತ್ಯಾಗ್ರಹ. ಗಡಿ ಸೋಮನಾಳ ಗ್ರಾಮಸ್ಥರಿಂದ ಅಭೂತಪೂರ್ವ ಬೆಂಬಲ. ಸಚಿವರ ಮೌನಕ್ಕೆ ಜನರ ಆಕ್ರೋಶ ತಾರಕ್ಕೇರಿದೆ. ತಾಳಿಕೋಟೆ ತಾಲೂಕಿನ ಮೈಲೇಶ್ವರ ಗ್ರಾಮದ ಸಮೀಪ ಪ್ರಜಾಸೌಧ ನಿರ್ಮಾಣಕ್ಕೆ ಗುರುತಿಸಲಾದ ಸ್ಥಳದ ವಿರುದ್ಧ ಹಾಗೂ ಪಟ್ಟಣದ ವ್ಯಾಪ್ತಿಯಲ್ಲಿಯೇ ಕಟ್ಟಡ ನಿರ್ಮಿಸಬೇಕೆಂದು ಆಗ್ರಹಿಸಿ ನಡೆಯುತ್ತಿರುವ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹವು ಮಂಗಳವಾರ 42ನೇ ದಿನಕ್ಕೆ ಕಾಲಿಟ್ಟಿದ್ದು, ಹೋರಾಟ ದಿನದಿಂದ ದಿನಕ್ಕೆ ಮತ್ತಷ್ಟು ತೀವ್ರ ಸ್ವರೂಪ ಪಡೆದುಕೊಳ್ಳುತ್ತಿದೆ. ಪಟ್ಟಣದ ಬಸವೇಶ್ವರ ವೃತ್ತದಲ್ಲಿ ನಡೆಯುತ್ತಿರುವ ಈ ಸತ್ಯಾಗ್ರಹಕ್ಕೆ ಮಂಗಳವಾರ ಹೊಸ ಚೈತನ್ಯ ಸಿಕ್ಕಿದ್ದು, ಗಡಿಸೋಮನಾಳ ಗ್ರಾಮದ ನೂರಾರು ಗ್ರಾಮಸ್ಥರು, ಹಿರಿಯರು, ಯುವಕರು ಹಾಗೂ ರೈತರು ಉಪಸ್ಥಿತರಿದ್ದರು. ಡಿಕೆ ನ್ಯೂಸ್ ಕನ್ನಡ, ತಾಳಿಕೋಟೆ. ಗಡಿಸೋಮನಾಳ ಗ್ರಾಮದ ಆತ್ಮೀಯರಾದಂಥ ಭೀಮಗೌಡ ತಂಗಡಿಯವರೇ, ಅವರಿವರೆಲ್ಲದೆ ಎಲ್ಲರೂ ನನ್ನ ಆತ್ಮೀಯರೇ. ಇವತ್ತು ಹೋರಾಟಕ್ಕೆ ನಾವು ಕೊಡುವಂಥ ಬೆಂಬಲ ಏನಂದ್ರೆ, ಇಲ್ಲಿಂದ 4 ಕಿಲೋಮೀಟರ್ ದೂರದಲ್ಲಿ ಹೋಗಿ ನಮ್ಮ ರೈತರಿಗಾಗಲಿ ಪ್ರತಿಯೊಬ್ಬ ಮನುಷ್ಯನಿಗೆ ಹೋಗುವುದಾಗುವುದಿಲ್ಲ. ಅದರ ಸಲುವಾಗಿ ನಮ್ಮ ತಾಳಿಕೋಟೆಯಲ್ಲಿದ್ದ ಹೋರಾಟ ಸಮಿತಿಯವರು ಒಂದು ಕಾರ್ಯಕ್ರಮವನ್ನು ಹಾಕಿಕೊಂಡು ಇವತ್ತಿಗೆ 42 ದಿವಸ ಆದರೂ ಮಾನ್ಯ ಶಾಸಕರಾಗಲಿ ಉಸ್ತುವಾರಿ ಮಂತ್ರಿಗಳಾಗಲಿ ಮಾಡೋಕ್ಕೆ ತಯಾರಿಲ್ಲ. ಇದರಿಂದ ಇನ್ನೂ 4-5 ದಿವಸ ನೋಡಿ ಉಗ್ರ ಹೋರಾಟವನ್ನು ಮಾಡಿ ಅದು ಯಾವುದೇ ಪರಿಸ್ಥಿತಿಯಲ್ಲಿ ಕ್ಯಾನ್ಸಲ್ ಆಗ್ಬೇಕನ್ನೋದು ನಮ್ಮ ದಯವಿಟ್ಟು ಬೇಡಿಕೆ ಇದೆ. ಎಲ್ಲ ಹಳ್ಳಿಯವರು 24 ಹಳ್ಳಿಯು ಊರಿನ ಜನರು ಬೇಡಿಕೆ ಅದೇ ಇದೆ. ಯಾಕಂದ್ರೆ ಅಲ್ಲಿ ಹೋಗಿ ಬರ್ಬೇಕಾದ್ರೆ 200 ರೂಪಾಯಿ ಬೇಕು ಒಂದು ಕಿಲೋಮೀಟರ್, ಬರಕ್ಕೆ 200-400 ರೂಪಾಯಿ ಕೊಟ್ಟು ಒಂದು ಉತ್ತಾರಿಗೆ ಹೋಗೋದು ಆಗೋದಿಲ್ಲ. ದಯವಿಟ್ಟು ಶಾಸಕರು ಇದನ್ನು ಗಮನಕ್ಕೆ ತೆಗೆದುಕೊಂಡು ತಾವು ಅದನ್ನ ಜಾಗ ಕ್ಯಾನ್ಸಲ್ ಮಾಡಿ ಬೇಕಾದ 4 ಸ್ಥಳವನ್ನು ಆಯ್ಕೆ ಮಾಡಿದ್ದಾರೆ. ತಾವು ಕುಂತು ಅದನ್ನು ಮಾಡಿಕೊಡಬೇಕೆಂದು ತಮ್ಮಲ್ಲಿ ನಮ್ರವಾಗಿ ನಿಂತು ಬೇಡಿಕೊಳ್ಳುತ್ತೇನೆ. ಜೈ ಹಿಂದ್, ಜೈ ಕನ್ನಡ. ದಯವಿಟ್ಟು ಎಲ್ಲರೂ ಕೂಡಿ ಇದನ್ನು ಸ್ಪಂದನೆ ಮಾಡಿ, ಇಲ್ಲಿ ತಾಳಿಕೋಟೆ ಒಳಗ ಇಲ್ಲೇ ನಗರ ಜಾಗಗಳದಾವ, ಅಂತ ಜಾಗದೊಳಗ ಈ ಪ್ರಜಾಸೌಧ ಮಾಡಿದ್ರ ತಮಗೂ ಮತ್ತು ನಮಗೂ ಎಲ್ಲ ಈ ಹಳ್ಳಿಗಳಿಗೂ ಒಳ್ಳೇದಾಗ್ತಂತ ವಿಚಾರ ಇಟ್ಕೊಂಡು ಈ ತಾಳಿಕೋಟೆ ತಾಲೂಕಾ ಹೋರಾಟ ಸಮಿತಿಯವರು ಹಮ್ಮಿಕೊಂಡಾರ. ದಯವಿಟ್ಟು ಈ ಹೋರಾಟ ಸಮಿತಿಯವರು ಎಷ್ಟು 42 ದಿನ ಹೋರಾಟ ಮಾಡಕತ್ತಾರ, ಅದು ಪಾಳೆ ನಮಗೆ ಇವತ್ತು ಬಂದದ. ದಯವಿಟ್ಟು ಇನ್ನು ಮುಂದ ನಾ ಪ್ರತಿದಿನ ಬಾ ಅಂದ್ರೆ ಬರ್ತೀವಿ ನಾವು. ಯಾಕಪ್ಪ ಒಂದೇ ದಿನ ಬಾ ಅಂತಂದ್ರೆ ನಾವು ಎಲ್ಲರಿಗೆ ತೊಂದ್ರೆ ಆಗ್ತಪ್ಪ ಅಂತಂದ್ರೆ ನಾವು ಪ್ರತಿದಿನ ಬಾ ಅಂದ್ರೆ ಬಂದ್ಬಿಡ್ತೀವಿ. ನಮ್ಗೆ ದೊಡ್ಡ ಆಗೋದಲ್ಲ. ಈಗ ಯಾಕಪ್ಪ ಅಂತಂದ್ರ 1 ತಾಸಿಗೆ ಹೋದದ್ದನ್ನ ಮತ್ತಿನ್ನು ಬಹುಕಾಲ ಇದನ್ನೇ ಮಾಡ್ಬೇಕಾದ ನಾವು. ಈಗ ಯಾರು ಹೋಯ್ತಪ್ಪ ಅಂತ ಇವನು ಮಾಡಕ್ಕಾಗಿಲ್ಲ. ಈಗನೇ ಸಮಯ ಯಾಕಪ್ಪ ಗಾಳಿ ಬಿಟ್ಟಾಗ ತೂರ್ಕೋಬೇಕಂತ ಈ ಮಿನಿಸ್ಟರ್ ವಿಧಾನಸೌಧ ಬಗ್ಗೆ ಅಲ್ಲಿ ಮಾಡಿದ್ರಪ್ಪ ಅಂತಂದ್ರೆ ಆಯ್ತು, ನಿಯಸ್ಮತಿದ್ರು ಕಾಲೇನೆ. ದಯವಿಟ್ಟು ಅಲ್ಲಿ ಹೋಗ್ಲಾರ್ದಂಗ ಮಾಡಿ ಇಲ್ಲಿ ತಾಳಿಕೋಟೆಯಾಗ ಆಗುವಂತ ವ್ಯವಸ್ಥೆ ಮಾಡ್ಲಾಕ ಈ ಹೋರಾಟ ಸಮಿತಿಯವ್ರು ನೆಮ್ಕೊಂಡ್ರಲ್ಲ. ದಯವಿಟ್ಟು ನಮ್ಮ ಗಡಿ ಸೋಮನಾಳದ ಅಷ್ಟೇ ಅಲ್ಲ, ಇದೆಲ್ಲ ಸುತ್ತಮುತ್ತ ಇರ್ತಕ್ಕಂಥ ಗ್ರಾಮದವರು ಕೂಡ ಇದಕ್ಕೆ ಒಂದು ಸೇರಿ ಒಂದು ಎಲ್ಲ ವ್ಯವಸ್ಥೆಯನ್ನು ಮಾಡ್ತಾರೆ. ದಯವಿಟ್ಟು ಈ ಹೋರಾಟದವರಿಗೆ ನನ್ನ ಧನ್ಯವಾದಗಳು. ಇದು ಸ್ವಾರ್ಥಕ್ಕಾಗಿ ಅಲ್ಲ, ಈ ನಿಸ್ವಾರ್ಥಕ್ಕಾಗಿ ಈ ಹೋರಾಟವನ್ನು ಮಾಡ್ತಕ್ಕಂಥ ನಮ್ಮ ತಾಳಿಕೋಟೆ ತಾಲೂಕಾ ಹೋರಾಟ ಸಮಿತಿ ಒಂದು ಮನವಿ ಮಾಡ್ತೀನಿ ನಾನು. ಇದು ಎಷ್ಟೇ ವಾದ್ರು ಯಾರು ಕೈ ಬಿಡುವಂತ ಅಗತ್ಯ ಇಲ್ಲ. ಅದು ಬೇಕಾದಷ್ಟು ಹೋಲಕದು. ಕಾಸಟೇಶ್ವರ ಜಾತಿ ಒಳಗ ತಾವ್ ಹೆಂಗ್ ಸಪ್ತ ಭಜನಾಕ ಪಾಳೆ ಹಾಕ್ತಾರಲ್ಲ, ಹಂಗ ಇನ್ನೊಂದು ಪಾಳೆ ಹಾಕ್ರಿ. ಗಡಿ ಸೋಮನಾಥಾಗ್ರಿ ನಮ್ಮ 24 ಹಳ್ಳಿಗಳಾಗ್ರಿ ಒಂದಿನ ತಾಳಿಕೋಟೆಯನ್ನು ಸಂಪೂರ್ಣ ಬಂದ್ ಮಾಡಿ ನಮ್ಮ ತಾಕತ್ತು ಏನು, ನಮ್ಮ ಹಳ್ಳಿಗಳ ತಾಕತ್ತೇನು ಮತ್ತು ರೈತರ ತಾಕತ್ತೇನು ಸರ್ಕಾರವನ್ನು ಮುಟ್ಟಿದಾಗ ಮಾತ್ರ ನಮ್ಮ ಪ್ರಜಾಸೌಧ ತಾಳಿಕೋಟೆ ಬಂದು ಗ್ರಾಮದೊಳಗ ನಗರದೊಳಗ ನಿರ್ಮಾಣ ಆಗ್ತದ. ತಮ್ಗೆಲ್ಲ ಗೊತ್ತಿರುವಂತ ಬಂದ್ರೆ ಇವೆಲ್ಲ ಹೇಳ್ತಾರ. ನಮ್ಮ ಸ್ವಾಯತ್ತಕ್ಕೋಸ್ಕರ ತಮ್ಮದೇ ಆದ ಜಮೀನಿನಲ್ಲಿ ಪ್ರಜಾಸೌಧ ಕರ್ಕೊಂಡು ನಮ್ಮ ರವಿಯಣ್ಣ ರೈತರು ವಾಣಿಜ್ಯವಾಗಿ ತಮ್ಮ ದುಡ್ಡು ಮಾಡಿಕೊಳ್ಳುವಂತ ಸಲುವಾಗಿ ಈ ಪ್ರಜಾಸೌಧವನ್ನು ತಾಳಿಕೋಟೆ ನಗರಕ್ಕಿಂತ ದೂರ 4 ಕಿಲೋಮೀಟರ್ ತಯಾರಾಗ್ತಾ ಇದೆ. ಅದಕ್ಕೆ ತಾಳಿಕೋಟೆ ಜಾಗಗಳು ಸಾಕಷ್ಟು ಜಾಗಗಳು 3-4 ಕಡೆ ಸ್ಥಳ ಮೀಸಲದು. ಅದಕ್ಕೆ ತಮ್ಗೆಲ್ಲ ಬಂಧುಗಳು ತಮ್ಮಲ್ಲಿ ಮತ್ತೊಮ್ಮೆ ವಿನಂತಿ ಏನ್ ಮಾಡ್ಕೊತನಪ್ಪ ಅಂತಂದ್ರೆ, ಯಾವುದೇ ಕಾರಣಕ್ಕೂ ಈ ಸತ್ಯಾಗ್ರಹ ಕಾರ್ಯಕ್ರಮವನ್ನ ಯಾರು ಕೈ ಬಿಡಲಾರ್ದೇನೆ ಯಾರು ಬ್ಯಾಸರ ಮಾಡ್ಕೋಬೇಡ್ರಿ. ಅವರೆಲ್ಲ ನಗರ ಪ್ರದೇಶದೊಳಗೆ ಸಾಕಷ್ಟು ಶ್ರೀಮಂತರದಾರ, ಆದ್ರೂ ಕೂಡ ಇದಕ್ಕೋಸ್ಕರ ಬಂದು ಕುಂತಾರಪ್ಪ ಅಂತಂದ್ರೆ ನಮ್ಮ ಹಳ್ಳಿಗಳ ಜನರಿಗೆ ಉದ್ಧಾರ ಆಗ್ಲಿ, ಹಳ್ಳಿಗಳ ಜನರು ಕೆಲಸ ಆಗ್ಲಿ ಅನ್ನೋ ಕಾರಣಕ್ಕೋಸ್ಕರ ಏನು ತಮ್ಗೆಲ್ಲ ಬಂದ್ ಸತ್ಯಾಗ್ರಹಕ್ಕೆ ಏನು ಅವ್ರೆಲ್ಲ ಬೆಂಬಲ ಕೊಟ್ಟಿದ್ದಾರೆ. ನಾವೆಲ್ಲರೂ ಕೂಡ ಹಳ್ಳಿಯ ಬರುವಂತ ಜನರು ಅವ್ರನ್ನ ಯಾವುದೇ ಕಾರಣಕ್ಕೂ ಕೈ ಬಿಡದೇನೆ ನಾವೆಲ್ಲರೂ ಕೂಡ ದಿನದ 24 ಗಂಟೆನೂ ನಿಮ್ ಜೊತೆಯಲ್ಲಿ ಸಂಪರ್ಕದಲ್ಲಿ ಇರ್ತೀವಿ. ನೀವು ಮತ್ತೊಮ್ಮೆ ಪಾಳಿ ಹಾಕಿ ನಾವು ಬಂದೇ ಬರ್ತೀವಿ ಅಂತ ಹೇಳಿ ಏನು ಹೋರಾಟ ಸಮಿತಿ ನಮ್ಗೆ ಒಂದೆರಡು ಮಾತು ಮಾತಾಡಕ್ಕೆ ಅವಕಾಶ ನೀಡ್ತೀವಿ. ತಮ್ಗೆಲ್ಲ ತಗೊಂಡು ಎಲ್ಲ ಹಳ್ಳಿಯವರು ನಮಗ್ ಸೆಂಟ್ರ್ ಆಗ್ತದ. ನೀವ್ ಏನಾರ ಮಾಡಿದ್ರು ನಿಮ್ದು ಜೊತೆಲಿ ನಾವ್ ಇದೀವಿ. ನಮಗಂತೂ ಇದು ಫಸ್ಟ್ IB ಹಾಲಿನದೇ ಐತೆ, ಇದು ತಪ್ಪಿದ್ರೆ KV ಹಾಲಿನದ ಐತೆ. ಇವು 2 ಜಾಗದಾಗ ಆಗಬೇಕು. ನಿಮ್ ಜೋಡಿ ನಾವು ಬರ್ತೀವಿ, ಅವ್ರು ಹ್ಯಾಂಗ್ ಕಟ್ಟಡ ಮಾಡ್ತಾರ ಮಾಡ್ಲಿ, ಅಲ್ಲೇ ಮಕ್ಕೋತೀವಿ. ಹಗಲು ರಾತ್ರಿ ಅಲ್ಲಿ ಏನ್ 40 ವರ್ಷ ರಾಜಕೀಯ ಮಾಡೀನಿ, ನೀವ್ ಏನ್ ಮಾಡ್ಸಕತ್ತೀರಿ ಏನ್ ಮಾಡಿರಿ ಎಲ್ಲಾನು ಗೊತ್ತದ. ಅದನ್ನ ನಾವು ಮಾಡಾಕತ್ತಿಲ್ಲ. ಈಗ ಶಾಂತ ರೀತಿಯಿಂದ ಮಾಡಾಕತ್ತೀವಿ.
ಮತ್ತಿಲ್ಲಿ ಉಗ್ರ ಅವತಾರ ತಾಳಿದ್ರಿ ಅಂದ್ರ ಇಲ್ಲಿ ನಾವು ಇರಂಗಿಲ್ಲ, ನಾವು ಬೇರೆ ಕಡೆ ಇರ್ತೀವಿ, ನೀವು ಬೇರೆ ಕಡೆ ಇರ್ತೀರಿ, ಎಲ್ಲರೂ ತಾಯಿ ಬಿಟ್ಟು ಹೋಗೋ ಪರಿಸ್ಥಿತಿ ಬರ್ತದ. ಬಾಳ ಹುಷಾರಿರ್ರಿ ನೀವು. 4 ಮಂದಿ ಎಲ್ಲೆಲ್ಲಿ ಕುಂದಿರ್ತೀರಿ, ಏನ್ ಮಾಡ್ತೀರಿ